ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆ ಯಾವಾಗ ಶುರು ಆಯಿತು, ಅದರ ಹಿಂದಿನ ಕತೆ ಏನು, ಮೈಸೂರಿನಲ್ಲಿ ದಸರಾ ಆಚರಣೆ ಯಾವಾಗ ಶುರು ಮಾಡಿದ್ರು ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ನುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವರ್ಷದ ದಸರಾ ಹಬ್ಬ ಅಕ್ಟೋಬರ್ 2, 2025ರಂದು ಆಚರಿಸಲಾಗುತ್ತಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ 10ನೇ ದಿನ ಅಂದರೆ ದಶಮಿ ತಿಥಿಯಂದು ಕೆಡುಕಿನ ವಿರುದ್ಧ ಒಳಿತು ಜಯ ಸಾಧಿಸಿದ ದಿನವನ್ನು ಅಂದರೆ ದಸರಾವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ದಸರಾ ಹಬ್ಬವನ್ನು 400 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ 11 ದಿನಗಳ ಕಾಲ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಈ ಸಲ ಪಂಚಮಿ ತಿಥಿ 2 ದಿನ ಬಂದಿದೆ. ಹಾಗಾಗಿ ಅಕ್ಟೋಬರ್ 2ರಂದು ವಿಜಯದಶಮಿಯನ್ನು ಆಚರಿಸ್ತಾ ಇದ್ದೀವಿ. ಈ ಮಹಾನ್ ಉತ್ಸವದ ಇತಿಹಾಸವನ್ನು ನೋಡ್ತಾ ಹೋಗೋಣ. 400ರಿಂದ 500 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿ ನಡೀತಾ ಇದ್ದ ಮಹಾನವಮಿ ದಕ್ಷಿಣ ಕರ್ನಾಟಕದ ಮೈಸೂರಿಗೆ ಬಂದದ್ದು ಹೇಗೆ, ಮೈಸೂರು ದಸರಾ ಆಗಿ ಬದಲಾದದ್ದು ಹೇಗೆ, ದಸರಾ ಅನ್ನೋ ಪದ ಹುಟ್ಟಿಕೊಂಡದ್ದು ಹೇಗೆ, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಇದು ನಮ್ಮದೇ ಕರುನಾಡಿನ ಮಹಾನ್ ಉತ್ಸವದ ರಾಜವೈಭವದ ಕತೆ. ಸಂಸ್ಕೃತ ಪದಗಳಾದ ದಶ ಅಂದರೆ 10, ಹರ ಅಂದರೆ ಸೋಲಿಸುವುದು, 2 ಸೇರಿ ದಶಹರ ಆಯಿತು. ನಂತರ ಕನ್ನಡದಲ್ಲಿ ಇದೇ ದಸರಾ ಆಯಿತು ಎಂದು ಹೇಳಲಾಗುತ್ತದೆ. ರಾಮಾಯಣದ ಪ್ರಕಾರ ಇದೇ ದಿನ ಭಗವಾನ್ ಶ್ರೀರಾಮನು ಲಂಕೆಯ ರಾವಣರ ವಿರುದ್ಧ ವಿಜಯವನ್ನು ಸಾಧಿಸಿದ್ರು. ಮಹಾಭಾರತದಲ್ಲೂ ವಿಜಯದಶಮಿಗೆ ಪ್ರಮುಖವಾದ ಸ್ಥಾನವಿದೆ. ಪಾಂಡವರು ತಮ್ಮ ಅಜ್ಞಾತವಾಸದ ಅಂತ್ಯದಲ್ಲಿ ನಡೆಯುವ ಯುದ್ಧಕ್ಕೂ ಮೊದಲು ಶಮಿ ವೃಕ್ಷ ಅಂದರೆ ಬನ್ನಿ ಮರಕ್ಕೆ ಕಟ್ಟಲಾಗಿದ್ದ ತಮ್ಮ ಶಸ್ತ್ರಾಸ್ತ್ರಗಳನ್ನು ತೆಗೆದು ಪೂಜೆ ಮಾಡಿ ಯುದ್ಧವನ್ನು ಆರಂಭಿಸಿದ್ರು. ಈ ಯುದ್ಧದಲ್ಲಿ ಪಾಂಡವರು ಗೆಲುವನ್ನು ಸಾಧಿಸಿದ್ರು. ಇನ್ನು ಮಹಿಷಾಸುರ ಎಂಬ ಅಸುರನನ್ನು ತಾಯಿ ದುರ್ಗಾ ಮಾತೆ ಸಂಹಾರ ಮಾಡಿದ್ದು ಕೂಡ ಇದೇ ವಿಜಯದಶಮಿಯ ದಿನ. ಹೀಗಾಗಿ ಈ ಎಲ್ಲ ಉದಾಹರಣೆಗಳು ದುಷ್ಟಶಕ್ತಿಯ ವಿರುದ್ಧ ದೈವಿ ಶಕ್ತಿಯ ವಿಜಯದ ಸಂಕೇತವಾಗಿದೆ. ಹಾಗಾಗಿ ವಿಜಯದ ಸಂಕೇತವಾಗಿ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ಈಗ ಮೈಸೂರು ದಸರಾ ಹೇಗೆ ಶುರುವಾಯಿತು ನೋಡೋದಾದ್ರೆ, ಈ ಬಾರಿ 415ನೇ ವರ್ಷದ ಮೈಸೂರು ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಕರುನಾಡಿನ ಈ ಮಹೋತ್ಸವ ಆರಂಭದಿಂದಲೂ ಮೈಸೂರು ದಸರಾ ಅಂತ ಕರೆಸ್ಕೊಳ್ತಾ ಇರಲಿಲ್ಲ. ಇದರ ಮೂಲ 14ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯಕ್ಕೂ ಕನೆಕ್ಟ್ ಆಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಮಹಾನವಮಿ ಅನ್ನೋ ಹೆಸರಿನಲ್ಲಿ ಅದ್ದೂರಿಯಾಗಿ ಇದನ್ನು ಆಚರಿಸ್ತಾ ಇದ್ರು. ಹಂಪಿಯ ಹಜಾರಾರಾಮ ದೇವಸ್ಥಾನದ ಕೆತ್ತನೆಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಸಿಗುತ್ತೆ. ಹಾಗೂ ಹಂಪಿಯಲ್ಲಿ ಕೃಷ್ಣದೇವರಾಯರು ಕಟ್ಟಿಸಿದ ಮಹಾನವಮಿ ದಿಬ್ಬ ಕೂಡ ಇಲ್ಲಿ ಮಹಾನವಮಿ ಉತ್ಸವ ನಡೀತಾ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಇಂದಿಗೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ದಸರಾವನ್ನ ಮಹಾನವಮಿ ಹಬ್ಬ ಅಂತಾನೆ ಆಚರಣೆ ಮಾಡ್ತಾರೆ. ಅಂದಿನ ಕಾಲದಲ್ಲಿ ಈ ಭಾಗದಲ್ಲಿ ಪ್ರವಾಸ ಮಾಡಿದ ಇಟಾಲಿಯನ್ ಪ್ರವಾಸಿಗ ನಿಕೋಲೋ ಡಿ ಕೊಂಟಿ ವಿಜಯನಗರದ ಮಹಾನವಮಿ ಬಗ್ಗೆ ಈ ರೀತಿ ಹೇಳಿದ್ದಾರೆ: ರಾಜರ ಬೆಂಬಲದಿಂದ ನಡೆಯುವ ವೈಭವದ ನಾಡಹಬ್ಬ ಅಂತ. ಈ ರೀತಿ ವಿಜಯನಗರ ಸಾಮ್ರಾಜ್ಯದ ವೈಭವದ ಸಂಕೇತವಾಗಿದ್ದ ಮಹಾನವಮಿ ದಕ್ಕಣ್ಣಿನ ಸುಲ್ತಾನರ ದಾಳಿಯಿಂದ ವಿಜಯನಗರ ಸಾಮ್ರಾಜ್ಯ ಪತನ ಆದ ಬಳಿಕ ನಿಂತು ಹೋಯಿತು. ಆದರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅಳಿದುಳಿದ ವಿಜಯನಗರದ ಸಾಮ್ರಾಜ್ಯಗಳನ್ನು ಸೇರಿಸಿ ಮೈಸೂರಿನ ಒಡೆಯರು ಹೊಸ ರಾಜ್ಯವನ್ನ ಕಟ್ಟಿದ್ರು. ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಮಹಾನವಮಿಯನ್ನ ಮೈಸೂರು ದಸರಾ ಎಂದು ತಮ್ಮ ರಾಜ್ಯದಲ್ಲಿ ಮುಂದುವರಿಸಿದರು. 1610ರಲ್ಲಿ ಶ್ರೀ ರಾಜ ಒಡೆಯರ್ರವರು ಶ್ರೀರಂಗಪಟ್ಟಣದಲ್ಲಿ ಮೊದಲ ದಸರಾ ಮಹೋತ್ಸವವನ್ನು ಆರಂಭ ಮಾಡಿದರು. ಅಂದು ಶುರುವಾದ ಮೈಸೂರು ದಸರಾ ಮಹೋತ್ಸವ ಇಂದಿಗೂ ವೈಭವದಿಂದ ನಡೆದುಕೊಂಡು ಬರ್ತಾ ಇದೆ. ಆದರೆ ಈಗ ಸ್ವಾತಂತ್ರ್ಯ ಬಂದು ರಾಜಪ್ರಭುತ್ವ ಹೋಗಿದೆ. 1971ರಲ್ಲಿ ರಾಜ್ಯ ಸರ್ಕಾರ ವಿಶೇಷ ಕಾಯ್ದೆಯನ್ನು ತರುವ ಮೂಲಕ ರಾಜವಂಶಕ್ಕೆ ಇದ್ದ ವಿಶೇಷ ಹಕ್ಕುಗಳನ್ನು ವಾಪಸ್ ಪಡ್ಕೊಂಡಿತ್ತು. ಇದಾದ ನಂತರ ದಸರಾ ಹಬ್ಬವನ್ನು ರಾಜ್ಯ ಸರ್ಕಾರವೇ ನಾಡ ಹಬ್ಬ ಅನ್ನೋ ಹೆಸರಿನಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಡೆಸಿಕೊಂಡು ಬರ್ತಾ ಇದೆ. ಹಾಗಾದರೆ ಈ ಮೈಸೂರು ದಸರಾದಲ್ಲಿ ನಡೆಯೋ ಜಂಬೂ ಸವಾರಿ ಮೆರವಣಿಗೆಗೆ ಜಂಬೂ ಸವಾರಿ ಅನ್ನೋ ಹೆಸರು ಯಾಕೆ ಬಂತು ಅಂದರೆ, ಜಂಬೂ ಸವಾರಿಯನ್ನು ಮೊದಲು ಜುಂಬಿ ಸವಾರಿ ಎಂದು ಕರೀತಾ ಇದ್ರು. ಅಂದರೆ ಶಮಿ ವೃಕ್ಷ ಅಂದರೆ ಬನ್ನಿ ಮರದ ಬಳಿ ಹೋಗುವ ಸವಾರಿ ಅಂತ ಅರ್ಥ. ಆದರೆ ಮೈಸೂರು ಸಂಸ್ಥಾನ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಾಗ ಭಾಷೆ ಬರದ ಇಂಗ್ಲಿಷರು ಇದನ್ನು ಜಂಬೂ ಸವಾರಿ ಅಂತ ಕರೆದ್ರು. ಬಹುಶಃ ಆನೆಗಳನ್ನು ನೋಡಿ ಅವರು ಆ ರೀತಿ ಕರೆದಿರಬಹುದೇನೋ. ಬ್ರಿಟಿಷರು ಕರೆದು ಹೋದ ಹೆಸರನ್ನು ನಾವು ಇವತ್ತಿಗೂ ಜಂಬೂ ಸವಾರಿ ಅಂತ ಕರಿತಿದ್ದೀವಿ. ಈ ಅದ್ಭುತ ಮೆರವಣಿಗೆ ಜಂಬೂ ಸವಾರಿ ಎಂದೇ ವಿಶ್ವಪ್ರಸಿದ್ಧವಾಗಿದೆ. ವಿಶ್ವಪ್ರಸಿದ್ಧ ಇದು. ಪ್ರಪಂಚದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಇದನ್ನು
ನೋಡಕ್ಕೆ ಬಂದಿರ್ತಾರೆ. ಮೈಸೂರು ದಸರಾ ಹಬ್ಬದ ಕಡೆಯ ದಿನ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆ ನಡೆಯುತ್ತೆ. ಅರಮನೆಯ ಮುಂಭಾಗದಿಂದ ಹೊರಡುವ ಗಜಪಡೆ ಈ ಮೆರವಣಿಗೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ. ಈ ಗಜಪಡೆಯಲ್ಲಿ ಚಿನ್ನದ ಅಂಬಾರಿಯನ್ನು ಹೊರುವ ಆನೆ ಸೇರಿದಂತೆ ಒಟ್ಟು 15 ಆನೆಗಳಿರುತ್ತವೆ. ಪ್ರತಿಯೊಂದಕ್ಕೂ ಅದ್ದೂರಿ ಅಲಂಕಾರವನ್ನು ಮಾಡಿರ್ತಾರೆ. ಆನೆಯ ಮೇಲಿರುವ ಚಿನ್ನದ ಅಂಬಾರಿ ತೂಕ 750 kg ಇರುತ್ತೆ. ಈ ಅಂಬಾರಿಯಲ್ಲಿ ಚಾಮುಂಡಿ ಬೆಟ್ಟದ ದೇವಸ್ಥಾನದಿಂದ ತರುವ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಇಡಲಾಗುತ್ತದೆ. ಅರಮನೆಯ ಮುಂಭಾಗದಿಂದ ಹೊರಡುವ ಜಂಬೂ ಸವಾರಿ 4.5 ಕಿಲೋಮೀಟರ್ ದೂರ ಸಾಗಿ ಬನ್ನಿ ಮಂಟಪದ ಬಳಿ ಮುಕ್ತಾಯವಾಗುತ್ತದೆ. ಬನ್ನಿ ಮಂಟಪ ಅಂದರೆ ಅಲ್ಲಿ ಶಮಿ ವೃಕ್ಷಕ್ಕೆ ಪೂಜೆಯನ್ನ ಮಾಡಿ ಅಲ್ಲಿಗೆ ಜಂಬೂ ಸವಾರಿ ಮುಕ್ತಾಯವಾಗುತ್ತದೆ. ನಂತರ ಬನ್ನಿ ಮಂಟಪದಲ್ಲಿ ಟಾರ್ಚ್ ಲೈಟ್ ಪರೇಡ್ ಪಂಜಿನ ಕವಾಯತು ನಡೆಯುತ್ತದೆ. ಮೈಸೂರು ದಸರಾದಲ್ಲಿ ಜಂಬೂ ಸವಾರಿ ಬಳಿಕ 2ನೇ ಪ್ರಮುಖ ಆಕರ್ಷಣೆ ಇದಾಗಿದೆ. ಇದಾದ ಬಳಿಕ ಮೈಸೂರು ದಸರಾ ವಿದ್ಯುಕ್ತವಾಗಿ ಮುಗಿಯಿತು ಅಂತ. ಈ ರೀತಿಯಾಗಿ ಮೈಸೂರು ದಸರಾ ಹಬ್ಬ ನಮ್ಮ ನಾಡ ಹಬ್ಬವಾಗಿ ಕರ್ನಾಟಕದ ಸಾಹಿತ್ಯ, ಕಲೆ, ಸಂಸ್ಕೃತಿ ಎಲ್ಲವನ್ನ ಇಡೀ ಜಗತ್ತಿಗೆ ಸಾರುತ್ತಿದೆ. 2025ರ ನಾಡ ಹಬ್ಬದಲ್ಲಿ ಮೈಸೂರಿನ ದೀಪದ ಅಲಂಕಾರದಿಂದ ಹಿಡಿದು ಆಹಾರ ಮೇಳ, ಕೇಕ್ ಶೋ, ಯುವ ಸಂಭ್ರಮ, ಏರ್ ಶೋ ಎಲ್ಲವನ್ನ ಅದ್ದೂರಿಯಾಗಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹಾಗಾದರೆ ಮೈಸೂರು ದಸರಾ ಹಬ್ಬದ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.